ಆರೋಪಗಳು ಬಂದಿದ್ರು. ಕೆಲವರು ನೀವು ಪತ್ರ ಕೂಡ ಬರೆದಿದ್ರಿ. ಈಗ ಮಹಿಳೆಯೊಬ್ಬರು ಕೂಡ ಪತ್ರ ಬರೆದಿದ್ರು ಗೃಹ ಸಚಿವರಿಗೆ. ಅದು ಏನಾಗಿದೆ, ಅದು ನೆಕ್ಸ್ಟ್ ಮುಂದೆ? ನಾನಂತೂ ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ನನ್ನ ಪರ ನಾನು ಪೊಲೀಸ್ ಸ್ಟೇಷನ್ ಪೊಲೀಸ್ ತನಿಖೆ ಮಾಡ್ತಾರೆ, ಅಷ್ಟು ಮಾತನ್ನು ಬರ್ತೀವಿ. ನಮ್ಮೆಲ್ಲ ವಕೀಲರು ಚರ್ಚೆ ಮಾಡಿಕೊಂಡು ಏನೇನು ಮತ್ತೆ ಮಾಧ್ಯಮಗಳು ಅಂದ್ರೆ ನೀವೇನು ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿದ್ದಾರೆ? ನಿಮ್ಮ ಹೆಸರು ಡ್ಯಾಮೇಜ್ ಮಾಡೋಕೆ ಈ ಪ್ರಯತ್ನಗಳು ನಡೀತಿದೆ ನಮಗೆಲ್ಲ ಗೊತ್ತಿದೆ. ಈ ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟ ಯಾವಾಗ ಶುರುವಾಗಿದೆ ಅವಾಗಿಂದನೂ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ಕಟ್ಟಿಕೊಂಡು ಅನೇಕ ಪ್ರಯತ್ನ ಮಾಡಿದೆ. ಹೋರಾಟಕ್ಕೆ ಇವೆಲ್ಲ ಸಾಧ್ಯ. ಹಾಗೆ ಸತ್ಯದ ಪರವಾಗಿ ಹೆಜ್ಜೆ ಸಂದರ್ಭದಲ್ಲಿ ಇವೆಲ್ಲ ಸಾಧ್ಯ. ಹಾಗೆ ತನಿಖೆ ಮಾಡ್ತಾರೆ. ನಾನು ತನಿಖೆ ಅವ್ರು ಏನು ಮಾಡ್ತಾರೆ ಮಾಡಿ ನಾನು ಧೈರ್ಯವಾಗಿ ನನ್ನ ಸಂಘಟನೆಯಿಂದ ಹೋರಾಟವನ್ನು ನಿರಂತರ ಮಾಡ್ತೀನಿ. ಇದರಿಂದ ಏನು ಪಿತೂರಿ ಅವೆಲ್ಲವೂ ಕೂಡ ಕೇಳಿ ಬಂದಿತ್ತು. ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ, ನಾನೇನು ಹೇಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಬಹುತೇಕ ಯಾರು ಹೋರಾಟಗಾರದ್ದಾರೆ ಆ ಹೋರಾಟ ಬಿಡಲಿಕ್ಕೆ 12ನೇ ಶತಮಾನದ ಇಲ್ಲಿವರೆಗೂ ಪಿತೂರು ನಡೀತಾನೆ ಇದೆ. ಪಿತೂರಿಗೆ ಅಂಜುವಂಥ ಅವಶ್ಯಕತೆ ಧೈರ್ಯವಾಗಿ ಸಮಾಜದ ಕರ್ತವ್ಯ ಮೀಸಲಾತಿ ಹೋರಾಟ ಹಾಗೆ ತನಿಖೆ ಪೊಲೀಸರು ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಿ. ನಾನು ಇವತ್ತು ನಮ್ಮ ಈ ಉತ್ತರ ಭಾರತ ಅನೇಕ ಕಡೆ ಧಾರ್ಮಿಕ ಪ್ರವಾಸದಲ್ಲಿ ಮತ್ತು ಕರ್ನಾಟಕ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಹೆಚ್ಚಿನ ಅಭಿಪ್ರಾಯ ಬಸವಗೀರ್ತಾರೆ. ಎಲ್ಲರಿಗೂ ಶುಭಾಶಯ. ಆರೋಪಗಳು ಬಂದಿದ್ರು. ಕೆಲವರು ನೀವು ಪತ್ರ ಕೂಡ ಬರೆದಿದ್ರಿ. ಈಗ ಮಹಿಳೆಯೊಬ್ಬರು ಕೂಡ ಪತ್ರ ಬರೆದಿದ್ರು ಗೃಹ ಸಚಿವರಿಗೆ. ಅದು ಏನಾಗಿದೆ, ಅದು ನೆಕ್ಸ್ಟ್ ಮುಂದೆ? ನಾನಂತೂ ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ನನ್ನ ಪರ ನಾನು ಪೊಲೀಸ್ ಸ್ಟೇಷನ್ ಪೊಲೀಸ್ ತನಿಖೆ ಮಾಡ್ತಾರೆ, ಅಷ್ಟು ಮಾತನ್ನು ಬರ್ತೀವಿ. ನಮ್ಮೆಲ್ಲ ವಕೀಲರು ಚರ್ಚೆ ಮಾಡಿಕೊಂಡು ಏನೇನು ಮತ್ತೆ ಮಾಧ್ಯಮಗಳು ಅಂದ್ರೆ ನೀವೇನು ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿದ್ದಾರೆ? ನಿಮ್ಮ ಹೆಸರು ಡ್ಯಾಮೇಜ್ ಮಾಡೋಕೆ ಈ ಪ್ರಯತ್ನಗಳು ನಡೀತಿದೆ. ನಮಗೆಲ್ಲ ಗೊತ್ತಿದೆ. ಈ ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟ ಯಾವಾಗ ಶುರುವಾಗಿದೆ ಅವಾಗಿಂದನೂ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ಕಟ್ಟಿಕೊಂಡು ಅನೇಕ ಪ್ರಯತ್ನ ಮಾಡಿದೆ. ಹೋರಾಟಕ್ಕೆ ಇವೆಲ್ಲ ಸಾಧ್ಯ. ಹಾಗೆ ಸತ್ಯದ ಪರವಾಗಿ ಹೆಜ್ಜೆ ಸಂದರ್ಭದಲ್ಲಿ ಇವೆಲ್ಲ ಸಾಧ್ಯ. ಹಾಗೆ ತನಿಖೆ ಮಾಡ್ತಾರೆ. ನಾನು ತನಿಖೆ ಅವ್ರು ಏನು ಮಾಡ್ತಾರೆ ಮಾಡಿ ನಾನು ಧೈರ್ಯವಾಗಿ ನನ್ನ ಸಂಘಟನೆಯಿಂದ ಹೋರಾಟವನ್ನು ನಿರಂತರ ಮಾಡ್ತೀನಿ. ಇದರಿಂದ ಏನು ಪಿತೂರಿ ಅವೆಲ್ಲವೂ ಕೂಡ ಕೇಳಿ ಬಂದಿತ್ತು. ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ, ನಾನೇನು ಹೇಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಬಹುತೇಕ ಯಾರು ಹೋರಾಟಗಾರದ್ದಾರೆ ಆ ಹೋರಾಟ ಬಿಡಲಿಕ್ಕೆ 12ನೇ ಶತಮಾನದ ಇಲ್ಲಿವರೆಗೂ ಪಿತೂರು ನಡೀತಾನೆ ಇದೆ. ಪಿತೂರಿಗೆ ಅಂಜುವಂಥ ಅವಶ್ಯಕತೆ ಧೈರ್ಯವಾಗಿ ಸಮಾಜದ ಕರ್ತವ್ಯ ಮೀಸಲಾತಿ ಹೋರಾಟ ಹಾಗೆ ತನಿಖೆ ಪೊಲೀಸರು ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಿ. ನಾನು ಇವತ್ತು ನಮ್ಮ ಈ ಉತ್ತರ ಭಾರತ ಅನೇಕ ಕಡೆ ಧಾರ್ಮಿಕ ಪ್ರವಾಸದಲ್ಲಿ ಮತ್ತು ಕರ್ನಾಟಕ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಹೆಚ್ಚಿನ ಅಭಿಪ್ರಾಯ ಬಸವಗೀರ್ತಾರೆ. ಎಲ್ಲರಿಗೂ ಶುಭಾಶಯ.